ನಿನ್ನೆ ತಾನೇ ಸಂಕ್ರಾಂತಿ ಹಬ್ಬ ಆಯ್ತು. ಸಂಕ್ರಾಂತಿ ಹಬ್ಬದಲ್ಲಿ ಏನೆಲ್ಲ ತಿಂದಿದ್ದೀರಾ ನೋಡಿ ನೀವು. ಇದೆಲ್ಲನೂ ತೈಲ ಪ್ರಧಾನವಾದಂತಹ ಅಥವಾ ಜಿಡ್ಡಿನ ಅಂಶ ಇರುವಂತಹ ವಸ್ತುಗಳು. ಯಾಕೆ ನಾವು ಇದನ್ನು ತಗೊಂಡಿದ್ದೀವಿ ಅಂದ್ರೆ ನಮ್ಮ ದೇಹದಲ್ಲಿ ಜಿಡ್ಡಿನ ಅಂಶ ಕಡಿಮೆ ಆಗುತ್ತೆ ಈ ಋತುವಿನಲ್ಲಿ. ಹಾಗಾಗಿ ನಾವು ಇಂಥ ಪದಾರ್ಥಗಳನ್ನ ಸೇವನೆ ಮಾಡಿದಾಗ ನಮ್ಮ ದೇಹಕ್ಕೆ ಜಿಡ್ಡು ಪೂರಕ ಆಗಿ ಸಿಗತ್ತೆ. ಆಗ ನಮಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಸಿಗುವುದಿಲ್ಲ. ಹಾಗಾಗಿ ಯಾವುದೇ ಋತು ಒಂದೊಂದು ಋತು ನೋಡಿ, ನೆಕ್ಸ್ಟ್ ಯುಗಾದಿ ಹಬ್ಬ ಬರುತ್ತೆ, ಆವಾಗ ಕಹಿ ತಿಂತೀವಿ. ಯಾಕೆಂತಂದ್ರೆ ನಮ್ಮ ದೇಹದಿಂದ ಪಿತ್ತ ಹೊರಗೆ ಹೋಗ್ಬೇಕು ಅಂತ. ಗ್ರೀಷ್ಮ ಋತು ಇರುತ್ತೆ ಅವಾಗ. ಈ ರೀತಿ ಪ್ರತಿಯೊಂದು ಋತುಗಳಿಗೆ ತನ್ನದೇ ಆದಂತಹ ಒಂದು ಚರ್ಯೆ ಇದೆ. ಚರ್ಯೆ ಅಂತಂದ್ರೆ ವಿಧಿವಿಧಾನಗಳಿದೆ. ಇದನ್ನ ಈಗ ಪ್ರಸ್ತುತ ಸರ್ಕಾರ ಮಕ್ಕಳಿಗೆ ಆಯುರ್ವೇದನ ಒಂದು ಪಠ್ಯ ಪುಸ್ತಕದ ಭಾಗವಾಗಿ ಮಾಡಿದೆ. ಯಾಕೆ ಅಂತಂದ್ರೆ ಆಯುರ್ವೇದ ಒಂದು ಜೀವನ ಶೈಲಿ. ನಾವು ಅದು ಔಷಧಿ ಮಾತ್ರ ಅಲ್ಲ, ಒಂದು ಜೀವನ ಶೈಲಿ. ಈಗ ಅಲೋಪತಿ ಅಂತ ಹೇಳ್ತೀವಿ, ಅಲೋಪತಿಯವರು ಏನು ಇಂಜೆಕ್ಷನ್ ಕೊಡ್ತಾರೆ, ಔಷಧಿ ಕೊಡ್ತಾರೆ, ನಿಮಗೆ ಕಾಯಿಲೆ ಬಂದಾಗ ಗುಣ ಮಾಡ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ, ನಿಮ್ಮ ಮಕ್ಕಳಿಗಾಗ್ಲಿ ನಿಮಗಾಗ್ಲಿ ಕಾಯಿಲೆ ಬರ್ದೇನೆ ಹೇಗಿರ್ಬೋದು ಅದು ಇಂಪಾರ್ಟೆಂಟ್ ಅಲ್ವಾ. ಕಾಯಿಲೆ ಬಂದ್ಮೇಲೆ ತಡ್ಕೊಳ್ಳೋಕ್ಕಿಂತ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಅಂದ್ರೆ ಮೊದಲೇ ತಡೆಗಟ್ಟೋದು ತುಂಬಾ ಒಳ್ಳೆಯದು. ಹಾಗಾಗಿ